ಈಗ 384ನೇ ಕಥೆಯನ್ನು ಕೇಳೋಣ. 7 ಪಕ್ಷಿಗಳು ನೀರು ಗಾಳಿ ಮಾತ್ರ ಆಹಾರ ಉಳ್ಳದ್ದಾಗಿದೆ. ಶರೀರವನ್ನು ಕೃಶ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದವು. ವಿಭ್ರಾಜ ಎಂಬ ರಾಜ ಸಂಚರಿಸುತ್ತಾ ಇದ್ದಾನೆ. ನೋಡ್ತಾರೆ, ಧ್ಯಾನ ಮಾಡುತ್ತಾ ಇರುವ ಆ ಪಕ್ಷಿಗಳನ್ನು ನೋಡಿ ಆಶ್ಚರ್ಯಪಟ್ಟ. ಪಕ್ಷಿಗಳು ಧ್ಯಾನ ಮಾಡ್ತಾ ಇದೆಯಲ್ಲ, ವೈರಾಗ್ಯ ಬಂತವನಿಗೆ. ರಾಜ್ಯಕ್ಕೆ ಹಿಂದಿರುಗಿದ. ತನ್ನ ಮಗನಾದ ಅಣುಹನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಊರ ಜನರ ಹತ್ತಿರ ಹೇಳಿಕೊಂಡು ಆ ಹಂಸಗಳು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದ. ಈ ಪಕ್ಷಿಗಳಲ್ಲಿ ಒಂದಕ್ಕೆ ನಾನು ಮಗನಾಗಿ ಹುಟ್ಟಿ ಯೋಗಾನುಷ್ಠಾನ ಮಾಡಬೇಕಪ್ಪ ಅಂತ ಆಸೆ ಪಟ್ಟ. ಅಲ್ಲಿಯೇ ತಪಸ್ಸು ಮಾಡ್ತಾ ಕೂತಿದ್ದ. ಆ ರಾಜ ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದಾನೆ. ಅವನಿಂದ ಪ್ರಕಾಶಿತವಾದ ಆ ವನಕ್ಕೆ ವಿಭ್ರಾಜಿತ ಎಂಬ ಹೆಸರಾಯಿತು. ವಿಭ್ರಾಜಿತ. ಆ ಸರೋವರಕ್ಕೆ ವೈಭ್ರಾಜ ಎಂಬ ಹೆಸರು ಕೂಡ ಬಂತು. ಅನಂತರ ಆ 7 ಪಕ್ಷಿಗಳು ಕೂಡ ದೇಹತ್ಯಾಗ ಮಾಡಿದವು. ಅನಂತರ 7 ಪಕ್ಷಿಗಳು ಕಾಂಪಲ್ಯ ನಗರದಲ್ಲಿ ಹುಟ್ಟಿದವಂತೆ. 4 ಪಕ್ಷಿಗಳು ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದವು. ಕೊನೆಯ ಪಕ್ಷಿ ಅಣುಹ ರಾಜನಿಗೆ ಮಗನಾಗಿ ಬ್ರಹ್ಮದತ್ತ ಎಂಬ ಹೆಸರಿನಿಂದ ಹುಟ್ಟಿತು. ಬ್ರಹ್ಮದತ್ತ ಅಂತ. 5ನೆಯ ಪಕ್ಷಿ ಪಾಂಚಾಲ ಎಂಬ ಹೆಸರಿನಿಂದಲೂ, 6ನೆಯ ಪಕ್ಷಿ ಕಂಡರೀಕ ಎಂಬ ಹೆಸರಿನಿಂದಲೂ ಬ್ರಾಹ್ಮಣ ಪುತ್ರರಾಗಿ ಹುಟ್ಟಿದವು. ಪಾಂಚಾಲ, ಕಂಡರೀಕ ಇವರಿಬ್ಬರು ಕೂಡ ಬ್ರಹ್ಮದತ್ತ ರಾಜನಿಗೆ ಮಿತ್ರರಾಗಿದ್ದರು ಹಾಗೂ ಮಂತ್ರಿಗಳು ಆಗಿದ್ದರು. ಬ್ರಹ್ಮದತ್ತ ಎಲ್ಲ ಪ್ರಾಣಿಗಳ ಭಾಷೆಯನ್ನು ತಿಳಿದವನಾಗಿದ್ದ. ಆ 3 ಜನರು ಕೂಡ ವಿಷಯ ಭೋಗಾಸಕ್ತರಾಗಿದ್ದರು, ಕಾಮಾಸಕ್ತರಾಗಿದ್ದರು. ಆದರೂ ಪೂರ್ವಜನ್ಮದಲ್ಲಿ ಶ್ರಾದ್ದ ಮಾಡಿದ್ದರಿಂದ, ಪಿತೃಕಾರ್ಯ ಮಾಡಿದ್ದರಿಂದ ಧರ್ಮ ಕಾಮಾರ್ಥಗಳಲ್ಲಿ ಪಂಡಿತರು ಆಗಿದ್ದರು. ಅಣುಹರಾಜನು ಬ್ರಹ್ಮದತ್ತನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದ. ದೇವಲ ಎನ್ನುವವರ ಮಗಳಾದ ಸನ್ನತಿ ಎಂಬುವಳು ಬ್ರಹ್ಮದತ್ತನಿಗೆ ಪತ್ನಿಯಾದಳು. ಉಳಿದ 4 ಜನ ಪಕ್ಷಿಗಳು ಒಬ್ಬ ದರಿದ್ರ ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿದರು. ತತ್ವಜ್ಞಾನಿಗಳಾಗಿದ್ದರು. ವೇದಾಧ್ಯಯನ ಮಾಡಿದರು. ಯೋಗದಲ್ಲಿ ಆಸಕ್ತರಾಗಿದ್ದರು. ಅವರಿಗೆ ಪೂರ್ವಜನ್ಮದ ಸ್ಮರಣೆಯೂ ಇತ್ತು. ಅವರು ತಂದೆಯನ್ನು ಬಿಟ್ಟು ಹೊರಟು ಹೋಗಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಆಗ ತಂದೆ ಹೇಳ್ತಾನೆ, ನಾನು ಬಡವ ಇದ್ದೇನೆ, ದರಿದ್ರ ಇದ್ದೇನೆ, ನನ್ನ ದಾರಿದ್ರ್ಯವನ್ನು ಪರಿಹರಿಸದೆ, ನನ್ನ ಶುಶ್ರೂಷೆಯನ್ನು ಮಾಡದೆ ಅನಾಥರಾಗಿ ಬಿಟ್ಟು ಹೋಗ್ತಿರಲ್ಲ, ಇದು ನ್ಯಾಯವಾ? ಇದು ಧರ್ಮವಲ್ಲ. ಆಗ ಆ 4 ಜನ ಹೇಳ್ತಾರೆ, ಅಪ್ಪ, ನಿಮಗೆ ಜೀವನೋಪಾಯಕ್ಕೆ ನಾನು ದಾರಿ ಕಲ್ಪಿಸಿ ಹೋಗ್ತೀವಿ. ನಾವೊಂದು ಶ್ಲೋಕ ಹೇಳಿಕೊಡುತ್ತೇವೆ. ಆ ಶ್ಲೋಕವನ್ನು ನೀವು ರಾಜನ ಹತ್ರ ಹೋಗಿ ಹೇಳಿ. ಪಾಂಚಾಲ, ಕಂಡರೀಕ ಎಂಬ 2 ಮಂತ್ರಿಗಳಿಗೆ ಸಹಿತವಾಗಿರುವಾಗ ಆ ಬ್ರಹ್ಮದತ್ತ ರಾಜರ ಹತ್ರ ಹೇಳಿ. ಆ 3 ಜನ ಒಟ್ಟಾಗಿರಬೇಕು. ರಾಜ, 2 ಮಂತ್ರಿಗಳು ಒಟ್ಟಿಗೆ ಇರುವಾಗ ನೀವು ಅಲ್ಲಿ ಈ ಗಟ್ಟಿಯಾಗಿ ಮಂತ್ರವನ್ನು ಹೇಳಿ ಸಾಕು. ಆ ರಾಜ ನಿಮಗೆ ಬೇಕಾದಷ್ಟು ಗ್ರಾಮಗಳನ್ನು, ಐಶ್ವರ್ಯವನ್ನು ಕೊಡ್ತಾನೆ, ನೀವು ಜೀವನವಿಡೀ ಸುಖವಾಗಿರಬಹುದು ಅಂತ ಹೇಳಿ ಸಮಾಧಾನ ಪಡಿಸಿ ಹೊರಟೋಗಿದ್ದಾರೆ. ಯೋಗ ಅನುಷ್ಠಾನವನ್ನು ಮಾಡಿ ಆ 4 ಕೂಡ ಉತ್ತಮ ಗತಿಯನ್ನೇ ಹೊಂದಿದರು. ಮುಂದಿನ ಕತೆ ಬಹಳ ರೋಚಕವಾದದ್ದು. ಅದೇನು ಅಂತ ಮುಂದೆ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು.